ಓಂ ಶಾಂತಿ ಮಿತ್ರರೇ, ಗೆಳೆಯರ, ಅಭಿಮಾನಿಗಳೇ ಹಾಗೂ ಭಕ್ತರೇ. ಆಯುಸ್ಸು, ಮನುಷ್ಯನ ಆಯುಸ್ಸು ಈಗ ಎಷ್ಟಿದೆ? ಒಬ್ಬೊಬ್ಬ ಮನುಷ್ಯನಿಗೆ ಆಯುಸ್ಸು. ಹಾಗೆ ಹಿಂದಿನ ಕಾಲದಲ್ಲಿ ಎಷ್ಟಿತ್ತು ಆಯುಸ್ಸು? ಹಾಗೆ ಚಿರಂಜೀವಿಗಳು ಅಂದರೆ ಶಾಶ್ವತವಾಗಿ ಸಾವೇ ಇಲ್ಲದೆ ಬದುಕ್ತಕ್ಕಂಥ ಚಿರಂಜೀವಿಗಳು ಯಾರಿದ್ದರು? ಅದನ್ನು ಅಮರತ್ವವನ್ನು ಪಡೆಯೋದು ಹೇಗೆ? ಇದೆಲ್ಲ ನೀವು ಕಥೆಗಳಲ್ಲಿ, ಧಾರಾವಾಹಿ, ಸೀರಿಯಲ್ಲು, ಸೋಷಿಯಲ್ ಮೀಡಿಯಾ, ಟಿ ವಿ, ಪುಸ್ತಕಗಳು ಅಥವಾ ಇವರು ಹೇಳಿದ್ದನ್ನು ಕೇಳಿರ್ತೀರ. ಆದರೆ ಆಯುಸ್ಸನ್ನು ನಾವು ಶಾಶ್ವತವಾಗಿ ಇಟ್ಕೋಬೋದಾ? ಅಂದರೆ 100 ವರ್ಷ ಇವಾಗ ಬದುಕ್ತಾರೆ ಅಥವಾ 125 ವರ್ಷ ಬದುಕ್ತಾರೆ. ಅದಕ್ಕೂ ಮೇಲೆ 500 ವರ್ಷ ನಾವು ಜೀವಿಸ್ಬೋದಾ? 1000 ವರ್ಷ ಜೀವಿಸ್ಬೋದಾ? 10,000 ವರ್ಷ ನಾವು ಬದುಕ್ಬೋದಾ ಇದೇ ಶರೀರದಲ್ಲಿ? 1,00,000 ವರ್ಷ ಬದುಕ್ಬೋದಾ ಇದೇ ಶರೀರದಲ್ಲಿ? 1,00,00,000 ವರ್ಷ ಇದೇ ಶರೀರದಲ್ಲಿ ಬದುಕ್ಬೋದಾ? ಅಥವಾ ಅದಕ್ಕಿಂತ ಹೆಚ್ಚಾಗಿ ಬದುಕ್ಬೋದಾ ಇದೇ ಶರೀರದಲ್ಲಿ? ಖಂಡಿತ ಸಾಧ್ಯ. ನಾನು ಹೇಳ್ತೀನಿ, ಖಂಡಿತ ಸಾಧ್ಯ, ಖಂಡಿತ ಸಾಧ್ಯ, ಖಂಡಿತ ಸಾಧ್ಯ. ಇದು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಅದಕ್ಕೆ ಬೇಕಾದಂತಹ ಆಧಾರಗಳನ್ನು ನಾನು ಕೊಡ್ತೀನಿ. ಇದು ಒಂದು ಮೆಡಿಕಲಲ್ಲಿ, ವೈದ್ಯಕೀಯವಾಗಿ ನಾನು ಹೇಳ್ತಾ ಇರೋದು. ವೈದ್ಯಕೀಯವಾಗಿ, ಮೆಡಿಕಲಲ್ಲಿ, ಸೈನ್ಸ್, ನಿಮ್ಮ ಸೈನ್ಸ್ ಏನಿದೆ, ವೈದ್ಯಕೀಯ ಏನಿದೆ, ಏನು ಬಯೋಕೆಮಿಸ್ಟ್ರಿ ಇದೆ, ಬಯೋಟೆಕ್ ಇದೆ, ಜೆನೆಟಿಕ್ ಇದೆ, DNA ಇದೆ, ಏನು ನಿಮ್ಮ ಮೆಡಿಕಲ್ ಹ್ಯೂಮನ್ ಬಾಡಿ, ಈ ಶರೀರ ಏನಿದೆ, ಬಯಾಲಜಿ ಏನಿದೆ, ಅದರಲ್ಲಿ ನಾನು ನಿಮಗೆ ಆಧಾರಗಳನ್ನು ಕೊಡ್ತೀನಿ. ಹೇಗೆ ಬದುಕ್ಬೋದು ಅಂತ ಫಾರ್ಮುಲಾ ಬೇಕಾದರೂ ತೋರಿಸೋಂಥ ಸಾಮರ್ಥ್ಯ ನನಗಿದೆ. ಆದಷ್ಟು ನಿಮಗೆ ತೋರಿಸ್ತೀನಿ. ಅದನ್ನು ಬೇಕಾದ್ರೆ ನೀವು ಇಂಪ್ರೂವ್ ಮಾಡ್ಕೊಳ್ಳಿ ಹೆಚ್ಚಾಗಿ. ಬೇಡ ಅಂದವ್ರು ಯಾರು? ಕಲೀಲಿಕ್ಕೆ ಇಷ್ಟ ಇರೋರು. ಶಾಶ್ವತವಾಗಿ ನಾವು ಬದುಕಬೇಕು, ಶಾಶ್ವತವಾಗಿ ನಾವು ಹೀಗೆ ಜೀವಂತವಾಗಿ ಶರೀರದಲ್ಲಿರಬೇಕು. ಒಂದು ವೇಳೆ ಶರೀರ ಬೇಡ ಅಂದರೆ, ನಮಗೆ ಅಸಹ್ಯ ಆದರೆ, ಅಥವಾ ಯಾವುದೋ ಅನರ್ಥ, ಅಪಘಾತಗಳಿಗೆ ಒಳಗಾದರೆ ಶರೀರ, ಆವಾಗ ನಾವು ಬಿಡಲೇಬೇಕಾಗುತ್ತೆ ಶರೀರ. ಆದರೆ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡ್ಬೋದು, ಪರಕಾಯ ಪ್ರವೇಶ, ಅಥವಾ ಹೊಸ ಶರೀರವನ್ನು ಸಿದ್ಧ ಮಾಡ್ಕೋಬೋದು. ಯಾವುದೇ ಪ್ರಾಣಿಗಳಿಗೆ ಶರೀರ ಅಥವಾ ಯಾವುದೇ ವಸ್ತು ಅಥವಾ ಇನ್ನೊಂದೇನು ಇದನ್ನು ಸೇರ್ಕೋಬೋದು. ಇದು ಒಂದು ಫಾರ್ಮುಲಾ. ಶಾಶ್ವತವಾಗಿ ಬದುಕೋದು ಒಂದು ಫಾರ್ಮುಲಾ. ಒಂದು ವೇಳೆ ಶರೀರದಿಂದ ಆಚೆ ಹೋದರೆ ಇನ್ನೊಂದು ಫಾರ್ಮುಲಾ. ಆದರೆ ಮೊದಲು ನಾವು ಸೈನ್ಸಲ್ಲಿ ಶಾಶ್ವತವಾಗಿ ಬದುಕುವಂಥದ್ದು ಹೇಗೆ ಅನ್ನೋದನ್ನು ನೋಡ್ಕೋಬೇಕು. ಆಯಸ್ಸನ್ನು ನಾವು ಪ್ರತಿಯೊಬ್ಬರೂ ತಪ್ಪು ಮಾಡ್ತಾರೆ, ಅದಕ್ಕೆ ಸಾವು ಬರುತ್ತೆ. ವಿಜ್ಞಾನಿಗಳು ಕೇವಲ ಸೈನ್ಸ್, ವಿಜ್ಞಾನದಲ್ಲಿ ಮಾತ್ರ ಅವರು ದೃಷ್ಟಿಕೋನ ಇರುತ್ತೆ, ಆಲೋಚನೆ ಮಾಡ್ತಾರೆ. ಅಧ್ಯಾತ್ಮವನ್ನು ಸರಿಯಾಗಿ ತಗೊಳ್ಳಲ್ಲ. ಒಂದು ವೇಳೆ ತಗೊಂಡ್ರೂ ಗೊಂದಲ ಅವರಿಗೆ. ಸರಿಯಾದ ಇಲ್ಲಿ ಕ್ಲೂಸ್, ಆಧಾರಗಳು ಅವರು ಸಂಪಾದನೆ ಮಾಡಲ್ಲ. ಆದ್ದರಿಂದ ವಿಜ್ಞಾನಿಗಳು ಫೈಲರ್ ಆಗ್ತಾರೆ. ಇಲ್ಲಿವರೆಗೂ ಫೈಲರ್ ಆಗ್ತಾನೆ ಬಂದಿದ್ದಾರೆ. ಇಲ್ಲಿವರೆಗೂ ಫೈಲರ್ ಆಗ್ತಾನೆ ಬಂದಿದ್ದಾರೆ. ಶಾಶ್ವತವಾಗಿ ಒಂದು ಜೀವವನ್ನು ಉಳಿಸ್ಲಿಕ್ಕೆ ಅವರಿಂದ ಆಗ್ತಿಲ್ಲ. ಕಾರಣ ಇದೆ. ಶಾಶ್ವತವಾಗಿ ಜೀವವನ್ನು ಉಳಿಸದೆ ಎಲ್ಲಾದರೂ ಹೋಗಲಿ, ಕನಿಷ್ಠ 150-200 ವರ್ಷ ಬದುಕೋತಾರಾದರೂ ಮಾಡ್ಬೋದಿತ್ತು. ಅದು ಕೂಡ ಆಗ್ತಾಯಿಲ್ಲ. ಇವತ್ತು ಗಿನ್ನಿಸ್ ಬುಕ್ ರೆಕಾರ್ಡಲ್ಲಿ ಅಮ್ಮಮ್ಮ ಅಂದರೆ 130 ವರ್ಷ ಒಳಗಡೆ ಇರ್ಬೋದಷ್ಟೇ ಗಿನ್ನಿಸ್ ಬುಕ್ ರೆಕಾರ್ಡಲ್ಲಿ. ಅದಕ್ಕೆ ಮೇಲೆ ಇರೋದಂತೂ ಗ್ಯಾರಂಟಿ ಇಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೋಡಿ ಗಿನ್ನಿಸ್ ಬುಕ್ಕಲ್ಲಿ ಯಾರು ಹೆಚ್ಚಾಗಿ ಬದುಕಿದ್ದಾರೆ, ಹೆಚ್ಚು ಆಯುಸ್ಸಿರೋರು. ಗಿನ್ನಿಸ್ ಬುಕ್ಕಲ್ಲಿ ರೆಕಾರ್ಡ್ ಇದ್ದೇ ಇರುತ್ತೆ, ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು. ಅಮ್ಮಮ್ಮ ಅಂದರೆ 130 ವರ್ಷ ಒಳಗೆ ಇರ್ತಾರೆ. ಇನ್ನೆಲ್ಲ ಅಲ್ಪಾಯುಷು, 25 ವರ್ಷಕ್ಕೆ ಸತ್ತು ಹೋಗ್ತಾರೆ, 35 ವರ್ಷಕ್ಕೆ ಸತ್ತು ಹೋಗ್ತಾರೆ, 45 ವರ್ಷಕ್ಕೆ ಸತ್ತು ಹೋಗ್ತಾರೆ, 55 ವರ್ಷಕ್ಕೆ ಸತ್ತು ಹೋಗ್ತಾರೆ. ಇನ್ನು ಜಪಾನ್ನಲ್ಲಿ ಹೆಚ್ಚು ಆಯುಸ್ಸಿದೆ.
ಹೆಚ್ಚಾಗಿ ಅಲ್ಲಿ ವಯಸ್ಸಾಗಿರೋರೇ ಇದ್ದಾರೆ. ಪರ್ಸೆಂಟೇಜಲ್ಲಿರೋ ಜನಸಂಖ್ಯೆಯಲ್ಲಿ 60% ವಯಸ್ಸಾಗಿರೋರೇ ಅಲ್ಲಿರೋದು. 100 ವರ್ಷ ಮೇಲೆ ಬದುಕ್ತಾರೆ ಅವರು ಜಪಾನವರು, ಹೆಂಗಸರು ಗಂಡಸರು. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ತಾರೆ. ಅಲ್ಲಿನ ವಾತಾವರಣವೂ ಹಾಗೆ ಇದೆ, ಪ್ರಕೃತಿ ವಾತಾವರಣ. ಬೆಳಕು, ಗಾಳಿ, ಮಳೆ, ಸೆಕೆ, ಉಷ್ಣಾಂಶ, ಶೀತೋಷ್ಣ ಎಲ್ಲವೂ. ಆಹಾರ ಪದ್ಧತಿ ಮತ್ತು ಧ್ಯಾನ ಇತ್ಯಾದಿ, ಜಪ ಇದೆಲ್ಲ ಅಲ್ಲಿ ಮಾಡ್ತಾರೆ ಯೋಗ ಜಪಾನ್ನಲ್ಲಿ. ಅದಕ್ಕೆ ಅವರು ಹೆಚ್ಚಾಗಿ ಬದುಕ್ತಾರೆ, ಒಂದು ಕಾರಣ. ಆದರೂ ಎಷ್ಟು ವರ್ಷ ಬದುಕ್ತಾರೆ? ಗಿನ್ನಿಸ್ ಬುಕ್ಕಲ್ಲೇ 130 ವರ್ಷ ಮ್ಯಾಕ್ಸಿಮಮ್ ಅಂದರೆ. ಅದಕ್ಕೂ ಕೆಳಗಡೆ 130 ಕೆಳಗಡೆನೇ, ಒಂದು 125 ಮೇಲೆ 130 ಕೆಳಗೆ ಅಷ್ಟೇ. ಹಾಗಾದರೆ ಹೇಗೆ ನಾವು 500 ವರ್ಷ ಬದುಕೋಕ್ಕೆ ಸಾಧ್ಯ, 1000 ವರ್ಷ ಬದುಕೋಕ್ಕೆ ಸಾಧ್ಯ, 10,000 ವರ್ಷ ಬದುಕೋಕ್ಕೆ ಸಾಧ್ಯ? ಹಳೆಯ ಕಾಲದಲ್ಲಿ ಋಷಿಮುನಿಗಳು, ಯೋಗಿಗಳು, ತಪಸ್ವಿಗಳು, ಶರಣದಾಸರು ಬದುಕ್ತಿದ್ರು. ಮಹಾಮಾತೆಯರು, ಮಹಾನುಭಾವರು ಬದುಕ್ತಿದ್ರು, ತಪಸ್ವಿಗಳು, ಸಿದ್ಧರು. ಇದು ಬರೀ ನಾವು ಕತೆ ಕೇಳ್ತಾ ಹೋಗ್ತೀವಿ, ಧಾರಾವಾಹಿಯಲ್ಲಿ ನೋಡ್ತೀವಿ, ಸಿನಿಮಾನಲ್ಲಿ ನೋಡ್ತೀವಿ, ಪುಸ್ತಕಗಳಲ್ಲಿ ಓದ್ತೀವಿ. ಇವರು ಹೇಳಿದ್ದು, ಪಂಡಿತರು, ಉಪನ್ಯಾಸಕರು ಹೇಳಿದ್ದು ಕೇಳ್ತೀವಿ ಅಷ್ಟೇ. ನಿಜ ಜೀವನದಲ್ಲಿ ನೋಡಲಿಲ್ವಲ್ಲ ಈ ರೀತಿ ಕೊರತೆ. ಇವರೇ ನನ್ನ ಜೀವನದಲ್ಲಿ ಈ ರೀತಿ ಪ್ರಶ್ನೆ ನನ್ನ ಚಿಕ್ಕ ಹುಡುಗನಲ್ಲೇ ಬಂತು. ನಾನು ಸಾಯಬಾರ್ದು, ಯಾವ ಕಾರಣಕ್ಕೂ ನಾನು ಸಶರೀರವಾಗಿ ಸಾಯಬಾರ್ದು, ನನ್ನನ್ನು ಯಾರೂ ಕೊಲ್ಲಬಾರ್ದು, ಏನಾದರೂ ಮಾಡಿ ಅಮರತ್ವವನ್ನು ಸಂಪಾದನೆ ಮಾಡ್ಕೋಬೇಕು. ಇದು ನನ್ನ ಗುರಿ ಆಗಿತ್ತು. ಮೊದಲ ಬಾರಿಗೆ 1990 ಅಥವಾ 91 ಸಮಾಧಿ ಸ್ಥಿತಿ ಅಂದರೆ ಹೃದಯ, ಶ್ವಾಸಕೋಶ, ಉಸಿರಾಟ ನಿಲ್ಲಿಸಿ ಕೋಮಾಗೆ ಹೋಗ್ತಕ್ಕಂಥದ್ದು. ಕೋಮಾ ಅಂದರೆ ಇಡೀ ಶರೀರ ಸ್ಟಿಲ್ ನಿಂತೋಗುತ್ತೆ, ನಿಶಬ್ದ ಆಗುತ್ತೆ. ಇದನ್ನು ಕೋಮಾ ಅಂತಾರೆ. ಐಸಿಯುನಲ್ಲಿ ಇರಬೇಕಾಗುತ್ತೆ. ಆದರೆ ಇದನ್ನು ನಾವೇ ಪ್ರಾಕ್ಟೀಸ್ ಮಾಡೋದ್ರಿಂದ ಇದನ್ನು ಕೋಮಾ ಅನ್ನಲ್ಲ, ಸಮಾಧಿ ಅಂತಾರೆ. ಅರ್ಥಾತ್ ಮುಕ್ತಿ, ಶರೀರದಿಂದ ಮುಕ್ತಿ, ಜೀವನ ಮುಕ್ತಿ ಅಥವಾ ಮೋಕ್ಷ ಅಂತಾರೆ. ಯಾವಾಗ ಉಸಿರಾಟ ನಿಂತೋಗುತ್ತೆ, ಹೃದಯ ನಿಂತೋಗುತ್ತೆ, ಇಡೀ ಶರೀರದ ಶಕ್ತಿ ಮೇಲ್ಗಡೆ ಹೋಗಿ, ಮೇಲ್ಗಡೆಗೆ ಯಾಕೆ ಹೋಗುತ್ತಂದರೆ ಯಾವಾಗ ಉಸಿರಾಟ, ಹೃದಯ ನಿಂತೋಗುತ್ತೆ ಆವಾಗ ರಕ್ತ ಚಲನೆ ನಿಂತೋಗುತ್ತೆ. ಆಮ್ಲಜನಕ ಸಪ್ಲೈ ಆಗೋಲ್ಲ ಶರೀರಕ್ಕೆ. ವೈದ್ಯಕೀಯವಾಗಿ ಹೇಳ್ತಾ ಇದ್ದೀನಿ, ಸೈನ್ಸಲ್ಲಿ. ಆವಾಗ ಗ್ಲೂಕೋಸ್ ಕೊರತೆ ಆಗುತ್ತೆ ಶರೀರಕ್ಕೆ. ನರ, ನಾಡಿ, ಅಂಗಾಂಗಗಳೆಲ್ಲ ಸ್ತಬ್ಧ ಆಗ್ತವೆ. ಸಂಕಲ್ಪ ವಿಕಲ್ಪಗಳಿಂದ ಮುಕ್ತಿ ಆಗುತ್ತೆ ಶರೀರ. ಸಂಕಲ್ಪ ವಿಕಲ್ಪದಿಂದ ವೈಬ್ರೇಷನ್ ಅಂತೀವಲ್ಲ, ಅದರಿಂದ ಮುಕ್ತಿ ಆಗುತ್ತೆ, ಸೈಲೆಂಟ್ ಆಗುತ್ತೆ ಶರೀರ. ಉಸಿರಾಟ, ಹೃದಯ ನಿಂತೋಗುತ್ತೆ. ಅದಕ್ಕೆ ಮೊದಲೇ ನಮ್ಮ ಆಲೋಚನಾ ಶಕ್ತಿ ನಾವು ಭಾಳ ನಿಲ್ಲಿಸಿರ್ತೀವಿ. ಸಂಕಲ್ಪ ವಿಕಲ್ಪಗಳಿಂದ ಮುಕ್ತಿ ಹೊಂದಿ ಕೇವಲ ನಿಶ್ಚಲವಾಗಿರುತ್ತೆ ಮನಸ್ಸು, ಶಾಂತವಾಗಿ. ಆವಾಗ ಹೃದಯಕ್ಕೆ, ಉಸಿರಾಟಕ್ಕೆ ಕೆಲಸ ಇರೋಲ್ಲ. ಉಸಿರಾಟ ಸ್ಲೋ ಆಗ್ತಾ ಹೋಗುತ್ತೆ. ಆಮೇಲೆ ಉಸಿರಾಟ ಇವಾಗ ನಿಂತೋಗುತ್ತೆ, ಆವಾಗ ಹೃದಯ ನಿಂತೋಗುತ್ತೆ. ಹೃದಯ, ಉಸಿರಾಟ ಯಾವಾಗ ನಿಂತೋಗುತ್ತೆ ಆವಾಗ ಬ್ರೈನ್ ಡೆಡ್ ಆಗುತ್ತೆ. ಬ್ರೈನ್ಗೆ ಏನಾದರೂ ಆಮ್ಲಜನಕ ಹೋಗಲಿಲ್ಲ ಒಂದು 5 ನಿಮಿಷ ಅಂದರೆ ಸಂಪೂರ್ಣವಾಗಿ ಬ್ರೈನು ಡೆಡ್ ಆಗುತ್ತೆ. ಒಂದು ಸಾರಿ ಬ್ರೈನು, ಜೀವಕೋಶಗಳು, ಬ್ರೈನಲ್ಲಿ ಮೆದುಳು ಏನಾದರೂ ಆಮ್ಲಜನಕ ಇಲ್ಲ, ಗ್ಲೂಕೋಸ್ ಇಲ್ಲ ಅಂದರೆ ಅದು ಸತ್ತು ಹೋಗುತ್ತೆ. ಒಂದು ಸಾರಿ ಮೆದುಳು ಸತ್ತೋಗ್ಬಿಟ್ರೆ ಮತ್ತೆ ಸರಿ ಮಾಡೋದು ಕಷ್ಟ. ಅದಕ್ಕೆ ಆದಷ್ಟು ಬೇಗನೆ ಅದನ್ನು ಮತ್ತೆ ರೀಜನ್ರೇಟ್ ಮಾಡಬೇಕು. ಅಂದರೆ ನಾವು ಉಸಿರಾಟ, ಹೃದಯ ನಿಲ್ಲಿಸಿದ ಮೇಲೆ ಬ್ರೈನ್ ನಿಂತೋಗುತ್ತೆ. ಬ್ರೈನ್ ನಿಂತೋದ್ರೆ ಕೋಮಾಗೆ ಹೋಗ್ತೀವಿ. ಅಂದರೆ ನಾವು ಎಲ್ಲಿದ್ದೀವಿ, ಹೇಗಿದ್ದೀವಿ ಗೊತ್ತಾಗಲ್ಲ. ಆದರೆ ನಾವು ಎಲ್ಲ ಕಡೆ ಇರ್ತೀವಿ. ಸರ್ವವ್ಯಾಪಕತ್ವ, ಸರ್ವಜ್ಞ ಮೂರ್ತಿ ಆಗಿರ್ತೀವಿ. ಪರಬ್ರಹ್ಮನಲ್ಲಿ ನಾವು ಕೂಡ ಐಕ್ಯವಾಗಿ ಹೋಗ್ತೀವಿ. ಅಂದರೆ ನಮ್ಮ ಆತ್ಮಶಕ್ತಿ, ಪ್ರಾಣಶಕ್ತಿ ಐಕ್ಯವಾಗಿ ಹೋಗುತ್ತೆ ಈ ಜಗತ್ತಿನಲ್ಲಿ. ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣದಲ್ಲಿ ನಮ್ಮ ಪ್ರಾಣ ವಿಲೀನ ಆಗುತ್ತೆ, ಲೀನವಾಗಿ ಹೋಗುತ್ತೆ. ಹಾಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಪರಮಾತ್ಮ ಶಕ್ತಿಯಲ್ಲಿ ನಮ್ಮ ಆತ್ಮಶಕ್ತಿ ಸಂಯುಕ್ತ ಆಗುತ್ತೆ, ಲೀನವಾಗಿ ಹೋಗುತ್ತೆ. ಇದನ್ನು ಮೋಕ್ಷ ಅಂತಾರೆ. ಮೋಕ್ಷ, ಮುಕ್ತಿ, ಜೀವನ್ಮುಕ್ತಿ. ಮತ್ತು ನಾವು ವಾಪಸ್ ಬರ್ಬೋದು ನಮ್ಗೆ ಇಷ್ಟ ಬಂದಾಗ. ಒಂದು ವೇಳೆ ವಾಪಸ್ ಬಂದಿಲ್ಲ ಅಂದರೆ ಶರೀರ ಏನಾಗುತ್ತೆ, 1 ದಿನ, 2 ದಿನ, 3 ದಿನ, 1 ವಾರ, 1 ತಿಂಗಳಲ್ಲಿ ಏನಾಗುತ್ತೆ ಶರೀರ ಸಂಪೂರ್ಣವಾಗಿ ಒಣ ಕಡ್ಡಿ ಆಗುತ್ತೆ. ಒಣ ಕಡ್ಡಿ, ಕರಿಮೀನು ಅಂತಾರಲ್ಲ, ಒಣಗಿರೋ ಮೀನು ಅಂತಾರಲ್ಲ, ಕಡ್ಡಿ,
ಕಡ್ಡಿ ಥರ ಆಗೋಗುತ್ತೆ ಶರೀರ. ಆಮೇಲೆ ಏನಾಗುತ್ತೆ, ಸಂಪೂರ್ಣವಾಗಿ ಶರೀರ ನಾಶ ಆಗುತ್ತೆ. ನಾವೇನು ಮಾಡ್ಬೋದು ಹಂಗಾರೆ? ನಾವು ಎಲ್ಲಿದ್ದೀವಿ ಹೇಗಿದ್ದೀವಿ ಅಂತ ಗೊತ್ತಾಗಲ್ಲ, ಆದರೆ ಇದ್ದೀವಿ ಅನ್ನೋದು ಮಾತ್ರ ನಮಗೆ ಸದಾ ನಮ್ಮ ನೆನಪಲ್ಲಿರುತ್ತೆ. ಆವಾಗ ಮನಸ್ಸು ಈ ರೀತಿ ಮನಸ್ಸಿರಲ್ಲ, ಬುದ್ಧಿ ಇರಲ್ಲ. ನಾವು ಸಹಸ್ರಾರು ಆಂಗಲಗಳಲ್ಲಿ ಇರ್ತೀವಿ, ಸಹಸ್ರಾರು ಆಂಗಲಗಳಲ್ಲಿ ಒಂದೇ ಸಾರಿ ನೋಡ್ತೀವಿ, ಸೂರ್ಯ ಭಗವಾನ್ ಥರ ಬೆಳಗ್ತೀವಿ, ಮಹಾನ್ ಶಕ್ತಿಯಾಗಿ ಬೆಳಗ್ತೀವಿ. ಇದನ್ನು ಮೋಕ್ಷ ಅಂತಾರೆ. ನಮಗಿಷ್ಟ ಆದರೆ ಇನ್ನೊಂದು ಶರೀರನ ಪ್ರವೇಶ ಮಾಡ್ತೀವಿ, ಯಾವುದಾದ್ರೂ ಒಂದು ಶರೀರ ಪ್ರವೇಶ ಮಾಡ್ತೀವಿ. ಬೇಡ ಅಂದರೆ ಹಾಗೆ ಉಳ್ಕೊಳ್ತೀವಿ. ಪರಬ್ರಹ್ಮನಲ್ಲಿ ನಾವು ಬ್ರಹ್ಮರು, ಪರಬ್ರಹ್ಮನಲ್ಲಿ ನಾವು ಐಕ್ಯವಾಗಿ ಹೋಗ್ತೀವಿ. ನಾವೇ ಪರಬ್ರಹ್ಮ ಆಗ್ತೀವಿ, ನಾವೇ ಪರಮೇಶ್ವರ ಆಗ್ತೀವಿ. ಅಹಂ ಬ್ರಹ್ಮಾಸ್ಮಿ, ಇದು ನಿಜವಾದ ಸಾಕ್ಷಾತ್ಕಾರ, ಮೋಕ್ಷ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸಾವನ್ನು ನಾವು ಇವಾಗ ಗೆದ್ದಿದ್ದೀವಿ, ಚಿರಂಜೀವಿ ಆಗಿದ್ದೀವಿ. ಹಾಗಾದರೆ ನಮ್ಮ ಆಯುಸ್ಸು ಎಷ್ಟು? ಈಗ ಲೆಕ್ಕವಿಲ್ಲದಷ್ಟು ಆಯುಸ್ಸು, ಇದಕ್ಕೆ ಕೊನೆಯೇ ಇಲ್ಲ. ಇಲ್ಲ ನಾವು ಶರೀರದಲ್ಲೇ ಇರ್ತೀವಿ ಅಂದರೆ ಎಷ್ಟು ದಿನ ಬೇಕಾದ್ರೂ ಶರೀರದಲ್ಲಿ ನಾವು ಇರ್ಬೋದು, ಆಚೆ ಹೋಗೋಷ್ಟೇ ಇಲ್ಲ. ನಮ್ಮನ್ನು ಯಾರೂ ಕೊಲ್ಲಕ್ಕೆ ಬರಲ್ಲ. ಇದನ್ನು ಮೋಕ್ಷ ಅಂತಾರೆ. ಒಂದು ಸಾರಿ ನಾವು ಮೋಕ್ಷವನ್ನು ಹೊಂದಿದರೆ ನಮ್ಮನ್ನು ಕೊಲ್ಲೋಕ್ಕೆ ಯಾರಿಂದನೂ ಆಗಲ್ಲ, ಯಾರೂ ನಮ್ಮನ್ನು ಸಾಯಿಸೋಕ್ಕಾಗಲ್ಲ. ಒಂದು ವೇಳೆ ನಮ್ಮ ಬೇಜವಾಬ್ದಾರಿತನದಿಂದ ವಿಷಪೂರಿತ ಆಹಾರಗಳನ್ನು ತಿಂದರೆ ಶರೀರ ನಾಶ ಆಗುತ್ತೆ. ನಮ್ಮ ಬೇಜವಾಬ್ದಾರಿತನದಿಂದ ಎಲ್ಲಾದರೂ ಟೂ ವೀಲರಲ್ಲೋ ಫೋರ್ ವೀಲರಲ್ಲೋ ನಾವು ಹೋಗೋವಾಗ ಆಕ್ಸಿಡೆಂಟ್ ಆದರೆ, ಆಗ ಶರೀರಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಆಗ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಬೇರೆ ಇನ್ಯಾವುದೋ ಪ್ರಕೃತಿ ಕೋಪಗಳಿಂದ ನಮ್ಮ ಶರೀರಕ್ಕೆ ಹಾನಿ ಆದರೆ ಆಗ ನಾಶ ಆಗುತ್ತೆ. ಒಟ್ಟಿನಲ್ಲಿ ಶರೀರ ನಾಶ ಆಗುತ್ತೆ. ನಾವು ಶರೀರದಿಂದ ಎಲ್ಲಿ ಬೇಕಾದರೂ ಆಚೆ ಹೋಗ್ಬೋದು, ಯಾವಾಗ ಬೇಕಾದ್ರೂ ಶರೀರನ ಬಿಡ್ಬೋದು. ಇದನ್ನು ಸ್ವಾಯಿಚ್ಛಾ ಮರಣಿ ಅಂತಾರೆ. ಸ್ವಾಯಿಚ್ಛಾ ಮರಣ, ನಮ್ಗೆ ಇಷ್ಟ ಬಂದಂಗೆ ನಾವು ಸಾಯ್ಬೋದು. ಬೇಡ ಅಂದರೆ ಶರೀರದಲ್ಲೇ ನರಳ್ಕೊಂಡೇ ಇರಬೇಕಾಗುತ್ತೆ. ನರಳೋದು ಬೇಡ ಅಂದರೆ ಆಚೆ ಹೋಗ್ಬೋದು. ಮತ್ತು ನಮ್ಮ ಶರೀರಕ್ಕೆ ಯಾವುದೇ ಗಾಯ ಆಗಲಿ ಆದಷ್ಟು ಬೇಗನೆ ವಾಸಿ ಆಗ್ತದೆ. ಶರೀರದಲ್ಲಿರೋ ಶೆಲ್ಸು ಆದಷ್ಟು ಬೇಗನೆ ರೋಗಾಣುಗಳನ್ನು ನಿರೋಧ ಮಾಡಿ ಅವು ಮಾಂಸಖಂಡಗಳನ್ನು ಒಗ್ಗೂಡಿಸಿ ಅಲ್ಲಿ ವೃದ್ಧಿ ಆಗುತ್ತೆ. ನಾಶ ಹೊಂದಿದ ಶೆಲ್ಸು ಮತ್ತೆ ವೃದ್ಧಿ ಆಗ್ತವೆ. ಹಾಗೆ ಶರೀರವನ್ನು ತನ್ನಷ್ಟಕ್ಕೆ ತಾನೇ ಅದೇ ಆಕ್ಟಿವೇಟಾಗಿ ಕಾಪಾಡಿಕೊಳ್ಳುತ್ತೆ. ಆ ಸಾಮರ್ಥ್ಯ ಶರೀರಕ್ಕಿರುತ್ತೆ. ಇದರಲ್ಲಿ ನರನಾಡಿಗಳ ಪಾತ್ರ, ಪ್ರಾಣಶಕ್ತಿ ಪಾತ್ರ, ಬಯೋಕೆಮಿಸ್ಟ್ರಿ, ಗ್ರಂಥಿಗಳ ಪಾತ್ರ ಇರುತ್ತೆ. ಈ ರೀತಿ ಶರೀರಕ್ಕೆ ನಾವೇ ಟ್ರೈನಿಂಗ್ ಕೊಟ್ಟಿರ್ತೀವಿ ಧ್ಯಾನ, ಜಪ, ತಪದಲ್ಲಿ, ಯೋಗದಲ್ಲಿ. ನರನಾಡಿಗಳು ಒಂದು ಸಾರಿ ನಾವು ಏನಾದರೂ ಅಭ್ಯಾಸ ಮಾಡಿಬಿಟ್ರೆ, ಅದು ದುರಭ್ಯಾಸ ಆಗಲಿ ಒಳ್ಳೆಯ ಹವ್ಯಾಸ ಆಗಲಿ, ಅದು ಆಕ್ಟಿವೇಟ್ ಆಗಿಬಿಡ್ತದೆ ನರನಾಡಿ. ಗೊತ್ತಾಯ್ತಲ್ಲ? ಅದು ತನ್ನಷ್ಟಕ್ಕೆ ತಾನು ಆಕ್ಟಿವೇಟ್ ಆಗಿ ಹೋಗುತ್ತೆ. ಇದನ್ನು ಐಚ್ಛಿಕ ಅನೈಚ್ಛಿಕ ಸ್ನಾಯುಗಳು ಅಂತಾರೆ. ನಮ್ಮ ಇಷ್ಟ ಬಂದಂಗೆ ನಾವು ಮಾತಾಡ್ತೀವಿ, ಇಷ್ಟ ಬಂದಂಗೆ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇದನ್ನು ಐಚ್ಛಿಕ ಅಂತೀವಿ. ಆದರೆ ಉಸಿರಾಟ, ಹೃದಯ ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಅದನ್ನು ಅನೈಚ್ಛಿಕ ಅಂತೀವಿ. ಹಾಗೆ ನಮ್ಮ ಶರೀರದಲ್ಲಿ ಅನೈಚ್ಛಿಕ ಸ್ನಾಯುಗಳು ಕೂಡ ಇರ್ತವೆ, ನರನಾಡಿಗಳಿರ್ತವೆ. ಅದನ್ನು ಪ್ರಾಣಶಕ್ತಿ, ಅಂತರ್ಗತವಾದ ಒಂದು ಶರೀರ ಅಂತೀವಿ. ಆ ಶರೀರವನ್ನು ನಮ್ಮ ಕಂಟ್ರೋಲ್ ತೊಗೋಬೇಕು. ಯಾವಾಗ ತಗೊಳ್ತೀವಿ? ಉಸಿರಾಟ ನಿಂತೋದ್ರೆ, ಹೃದಯ ನಿಂತೋದ್ರೆ ನಮ್ಮ ಕಂಟ್ರೋಲ್ಗೆ ನಾವು ತಗೊಂಡಂಗೆ. ಅದಕ್ಕೇನು ಮಾಡಬೇಕು? ನಮ್ಮ ಮನಸ್ಸನ್ನು ಆದಷ್ಟು ಸ್ಥಿರತೆಯಿಂದ ಕಾಪಾಡ್ಕೋಬೇಕು. ಇದಕ್ಕೇನು ಮಾಡಬೇಕು? ಹೆಚ್ಚಾಗಿ ನ್ಯೂಸ್ ಪೇಪರ್ಗಳು ಓದಬಾರ್ದು, ಹೆಚ್ಚಾಗಿ ಅವರು ಇವರು ಹೇಳೋ ಕಥೆಗಳು ಇವೆಲ್ಲ ಕೇಳಬಾರ್ದು, ಹೆಚ್ಚಾಗಿ ಆ ಗುರುಜಿ ಈ ಗುರುಜಿ ಇನ್ನೊಂದು ಮತ್ತೊಂದು ಏನೇನೋ ಹೇಳ್ತಿರ್ತಾರೆ, ಅದೆಲ್ಲ ನೋಡಬಾರ್ದು, ಕೇಳಬಾರ್ದು. ಹೆಚ್ಚಾಗಿ ಆಲೋಚನೆ ಮಾಡಬಾರ್ದು, ಯಾವುದೇ ವ್ಯವಹಾರಗಳಿರಬಾರ್ದು. ಯಾವಾಗಲೂ ನಮ್ಮ ಕೆಲಸ ಮಾಡಿ, ಕಷ್ಟಪಟ್ಟು ನೀವು ಹೊಲದಲ್ಲಿ ಕೆಲಸ ಮಾಡಿ, ಗದ್ದೆಯಲ್ಲಿ ಕೆಲಸ ಮಾಡಿ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಏನೋ ಒಂದು ಕೆಲಸ ಮಾಡಿ. ಎನಿ ಟೈಮ್ ನಿಮ್ಮ ಮನಸ್ಸು ನಿಮ್ಮ ನೆತ್ತಿಯ ಮೇಲೆ ಇರಬೇಕು. ಪರಮೇಶ್ವರ ಇಲ್ಲಿ ಕೂತಿದ್ದಾನೆ, ಪರಮೇಶ್ವರಿ ಕೂತಿದ್ದಾಳೆ, ಶ್ರೀಮನ್ನಾರಾಯಣ ಅನಂತ ಪದ್ಮತ ಅನಂತ ಲಕ್ಷ್ಮಿಯಲ್ಲಿ ಕೂತಿದ್ದಾರೆ ಅಂತ ತಿಳ್ಕೊಬೇಕು. ಸ್ವಚ್ಛೇಂದ್ರಾದಿ ದೇವತೆ, ವಿಘ್ನೇಶ್ವರನ ಕುಮಾರಸ್ವಾಮಿ ದೇವತೆಯವ್ರಿಗೂ ಇಲ್ಲಿ ಕೂತಿದ್ದಾರೆ ಅಂತ ತಿಳ್ಕೊಬೇಕು. ತಲೆ ಮೇಲೆ ಇದ್ದಾರೆ ಅಂತ ನಾವು ಕಣ್ಮುಚ್ಚಿ ಅವ್ರನ್ನೇ ಧ್ಯಾನ ಮಾಡಬೇಕು, ಕೆಲಸ ಕಾರ್ಯ ಮಾಡ್ಕೋಬೇಕು. ಆವಾಗ ನಿಮ್ಮ ಮನಸ್ಸು ಸ್ಥಿರತೆ ಹೊಂದುತ್ತೆ. ನಿರ್ವಿಕಲ್ಪ ಸಮಾಧಿಗೆ ಹೋಗ್ತೀರಾ, ಎನಿ ಟೈಮ್ ಓಂಕಾರ ಮಂತ್ರ ಮನಸ್ಸಿನಲ್ಲಿ ಇಟ್ಕೊಳ್ಳಿ, ಅಥವಾ ಓಂ ನಮಃ ಶಿವ ಇಟ್ಕೊಳ್ಳಿ, ಹರಿ ಓಂ ಇಟ್ಕೊಳ್ಳಿ ನಿಮ್ಮಿಷ್ಟ, ಅಥವಾ ರಾಮ್ ಇಟ್ಕೊಳ್ಳಿ, ಶ್ರೀ ಆಂಜನೇಯಂ ಇಟ್ಕೊಳ್ಳಿ, ಹರೇ ಕೃಷ್ಣ ಇಟ್ಕೊಳ್ಳಿ, ಅದು ನಿಮ್ಮಿಷ್ಟ. ಏನಾದರೂ ಇಟ್ಕೊಳ್ಳಿ, ಯಾವ ಗುರುಜಿ ಅದಾದರೂ ಇಟ್ಕೊಳ್ಳಿ, ಯಾವ ದೇವ್ರದ್ದಾದರೂ ಇಟ್ಕೊಳ್ಳಿ. ನೀವು ಯಾವ ಜಾತಿ ಆದರೂ ಆಗಿರ್ರಿ, ಯಾವ ಧರ್ಮ ಆದರೂ ಆಗಿರ್ರಿ, ಅಡ್ಡಿ ಬರಲ್ಲ. ಯಾವುದೋ ನಿಮ್ಮ ದೇವರು ನಿಮ್ಮ ಗುರುವನ್ನು ಇಟ್ಕೊಳ್ಳಿ, ನಿಮ್ಮ ಶಕ್ತಿಯನ್ನು ಇಟ್ಕೊಳ್ಳಿ. ಆದರೆ ನೀವು ಒಳ್ಳೆಯವರಾಗಿರಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮ ಇದನ್ನು ಪಾಲನೆ ಮಾಡೋರಾಗಿರ್ಬೇಕು. ಅಹಿಂಸೆ ನಿಮ್ಮ ಮೂಲ ಗುರಿ ಆಗಿರ್ಬೇಕು.
ಆಗ ನಿಮಗೆ ಮೋಕ್ಷಕ್ಕೆ ತಲುಪ್ತೀರ. ಆಸೆಯೇ ದುಃಖದ ಮೂಲ, ಹಿಂಸೆಯೇ ಮಹಾಪಾಪ, ಅಹಿಂಸೆಯೇ ಮೋಕ್ಷಕ ಮಾರ್ಗ, ಭಕ್ತಿ ಮತ್ತು ಧ್ಯಾನವೇ ನಿತ್ಯ ಸತ್ಯ. ಬುದ್ಧ ಮಹಾವೀರ ತತ್ವಗಳು, ಗುರುದೇವ ದತ್ತನ ತತ್ವ ಇದು. ಆದಿಶಕ್ತಿ ಪರಾಶಕ್ತಿ ಸಚ್ಚಿದಾನಂದ ಗುರುಮೂರ್ತಿ ತತ್ವ ಇದು. ಆ ಶಿವಶಕ್ತಿ ಹರಶಕ್ತಿ ತತ್ವ ಇದು. ಆ ಗಣಪತಿ ಕುಮಾರಸ್ವಾಮಿವರೆಗೂ ಎಲ್ಲ ದೇವತಾ ಶಕ್ತಿಗಳ ಗುರುಗಳ ತತ್ವ ಇದು. ಇದನ್ನು ಯಾರು ಫಾಲೋ ಮಾಡ್ತಾರೆ ಅವ್ರಿಗೆ ಅಮರತ್ವ ಲಭಿಸುತ್ತೆ. ಆದರೆ ಇದನ್ನು ಚೆಕ್ ಮಾಡೋದು ಹೆಂಗಪ್ಪ? ಯಾವ ಸ್ಕ್ಯಾನರಲ್ಲಿ ಇದನ್ನು ಚೆಕ್ ಮಾಡೋದು? ನಮ್ಮ ಆಯುಸ್ ಇವಾಗ ಎಷ್ಟಿದೆ? ಅಮರತ್ವ ಪಡೆದಿದ್ದೀರ, ನಾವು ಚಿರಂಜೀವಿ ಆಗಿದ್ದೀರಾ, ನಮ್ಮ ಶೆಲ್ಸ್ಗೆ ಮರಣ ಇಲ್ವಾ? ಯಾಕೆ ಮನುಷ್ಯ ಸಾಯ್ತಾನೆ? ಮನುಷ್ಯ ಹೇಗೆ ಸಾಯ್ತಾನೆ? ಆಯುಸ್ ಹೆಂಗೆ ಮುಗಿಯುತ್ತೆ? ವೈದ್ಯಕೀಯವಾಗಿ ಹೆಂಗೆ ಚೆಕ್ ಮಾಡೋದು? ನಮ್ಮ ಶೆಲ್ಸು ನಮ್ಮ ಆಯುಸ್ಸನ್ನು ಹೆಂಗೆ ಚೆಕ್ ಮಾಡೋದು? ಇದೊಂದು ಪ್ರಶ್ನೆ. ಇದಕ್ಕೆ ಒಂದು ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರಲ್ಲಿ ನಾವು ಚೆಕ್ ಮಾಡ್ಬೋದು. ಅದು ಹೇಗೆ ಚೆಕ್ ಮಾಡೋದು? ಯಾವ ರೀತಿ ಚೆಕ್ ಮಾಡೋದು? ಹೇಗೆ ಅದನ್ನು ನಾವು ಅದರ ಬಗ್ಗೆ ತಿಳ್ಕೊಳ್ಳೋದು? ಭಾಗ 2 ನೆಕ್ಸ್ಟ್ ಪಾರ್ಟ್ ನೋಡಿ. ನಾನು ಭಾಗ 2ರಲ್ಲಿ ಆ ಸ್ಕ್ಯಾನರ್ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷ, ಅಮರತ್ವ ಹೇಗೆ ಪಡೆಯೋದು ಇಲ್ಲಿ ಮುಗಿಸ್ತಾ ಇದ್ದೀನಿ. ಭಾಗ 2ರಲ್ಲಿ ನಿಮಗೆ ಸ್ಕ್ಯಾನರ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಸ್ಕ್ಯಾನರ್ನಲ್ಲಿ ನಾವು ಹೇಗೆ ಚೆಕ್ ಮಾಡೋದು ಒಬ್ಬ ಮನುಷ್ಯನ ಆಯುಸ್ಸನ್ನು ಅಂತ ನೋಡೋಣ. ನೀವು ಹುಟ್ಟಿದ್ದು ಡೇಟ್ ಆಫ್ ಬರ್ತಿಂದ ಇವಾಗ ಎಷ್ಟು ವಯಸ್ಸು ಇರುತ್ತೆ ನಿಮ್ಮದು, ಅದು ಮುಖ್ಯ ಅಲ್ಲ. ನಿಮ್ಮ ಶರೀರಕ್ಕೆ ಎಷ್ಟು ಫ್ರೆಶ್ ಆಗಿದೆ ಅನ್ನೋದು ಮುಖ್ಯ. ಅದನ್ನು ಚೆಕ್ ಮಾಡೋಕ್ಕೆ ಒಂದು ಸ್ಕ್ಯಾನರ್ ಇರುತ್ತೆ. ಎಲ್ಲಂದ್ರೆ ಅಲ್ಲ ಸ್ಕ್ಯಾನರ್ ಸಿಗೋಲ್ಲ, ನೀವು ಹುಡುಕಿದ್ರೂ ಸಿಗೋಲ್ಲ, ಕಷ್ಟ ಇದೆ, ತುಂಬ ರೇರ್ ಸಿಗೋದು. ನಿಮಗೆ ಸಿಕ್ಕಿದ್ರೆ ಸಿಗ್ಬೋದು, ತುಂಬ ರೇರ್. ಆದರೆ ನಮಗೆ ಗೊತ್ತಿರುತ್ತೆ. ಮುಂದಿನ ಭಾಗ ನೋಡಿ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾಗ 1 ಇಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋಗಳು ನೋಡಿ, ಸಬ್ಸ್ಕ್ರೈಬ್ ಆಗಿರೋದು ಹಾಕ್ಕೊಳ್ಳಿ. ಪ್ರಯತ್ನ ಪಡಿ ಜಪ ತಪ ಧ್ಯಾನಕ್ಕೆ. ಇಲ್ಲ ಆನ್ಲೈನ್ ಕ್ಲಾಸಸ್ ಇರುತ್ತೆ, ನಾವು ಆನ್ಲೈನ್ ಕ್ಲಾಸಸ್ ಕೊಡ್ತೀವಿ, ಸೇರ್ಕೊಳ್ಳಿ. ಸುಖ, ಸಂತೋಷ, ಆನಂದ, ಆರೋಗ್ಯ ಬಗ್ಗೆ, ಮನಃಶಾಂತಿ, ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷವನ್ನು ಪಡೀಲಿಕ್ಕೆ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರ ನಾವು ನೀಡ್ತೀವಿ. ನಿಮ್ಮ ಜೀವನವನ್ನು ನೀವು ಸಾರ್ಥಕ ಮಾಡ್ಕೊಳ್ಳಿ, ಜನ್ಮ ಸಾರ್ಥಕ ಮಾಡ್ಕೊಳ್ಳಿ. ನಿಮ್ಗೆ ಒಳ್ಳೆಯದಾಗಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವೀಡಿಯೋಗಳು ಮಾಡ್ಬೋದು. ಅದಕ್ಕೆ ಒಂದೇ ಒಂದು ಲೈಕ್, ಓಕೆನಾ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರು ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.